ಸಿದ್ದರಾಮಯ್ಯ ಅವರು ರಿಸೈನ್ ಮಾಡ್ತಾರ ಮಾಡಲ್ಲ? ಯಾವ ಕಾರಣಕ್ಕೆ ರಿಸೈನ್ ಮಾಡ್ಬೇಕು ಸಿದ್ದರಾಮಯ್ಯ ಅವರು? ಏನು ಮಾಡಿರೋದಕ್ಕೆ ರಿಸೈನ್ ಮಾಡಬೇಕು? ಹೋಗ್ಲಿ, ಅವ್ರ ಮೇಲೆ ಯಾವ ಆರೋಪ ಸಾಬೀತಾಗಿರೋದಕ್ಕೆ ಯಾರೋ ರೋಲ್ ಕಾಲ್ ಗಿರಾಕಿಗಳು ರೋಡಲ್ಲಿ ಹೋಗೋರೆಲ್ಲ ಬಂದು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ಅಂತಿದ್ದಂಗೆ ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಮಯ್ಯನವ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಸ್ವಾಮಿ, ಜನರಿಂದ ಆಯ್ಕೆ ಆಗಿರ್ತಕ್ಕಂಥವ್ರು, ಜನಾನುರಾಗಿ ಕೆಲಸ ಮಾಡ್ತಿರ್ತಕ್ಕಂಥವ್ರು, ಯಾವುದೇ ಭ್ರಷ್ಟಾಚಾರ ಮಾಡದೆ 40 ವರ್ಷದ ಸುದೀರ್ಘ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕಿ ಅವ್ರ ಮೇಲೆ ಬರದೇ ಇರೋ ಥರ ನಿಷ್ಕಳಂಕ ಆಡಳಿತ ಕೊಟ್ಟಿರೋರು. ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು ನೀವು ಹೇಳಿ ನನಗೆ. ಅಲ್ಲ, ಈಗ ರಾಜ್ಯಪಾಲರು ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಸೊ ಆ ಆಧಾರದಲ್ಲಾದರೂ ರಾಜೀನಾಮೆ ಕೊಡಬೇಕೆನ್ನುವಂಥದ್ದು ಬಿಜೆಪಿ JDSನ ಪ್ರಮುಖ ಒತ್ತಡ. ರಾಜ್ಯಪಾಲರು ಯಾರು? ರಾಜ್ಯಪಾಲರು ಅವ್ರೇನಾದರೂ ಇನ್ವೆಸ್ಟಿಗೇಷನ್ ಅಥಾರಿಟಿನಾ? ಇನ್ವೆಸ್ಟಿಗೇಷನ್ ಆಫೀಸರಾ? ರಾಜ್ಯಪಾಲರು ಅವ್ರ ಯಾರು ಸೆಕ್ರೆಟ್ರಿನಾ? ರಾಜ್ಯಪಾಲರು ಸೆಕ್ರೆಟ್ರಿ ಇನ್ವೆಸ್ಟಿಗೇಟಿವ್ ಅಥಾರಿಟಿನಾ? ಇಲ್ಲ ಯಾವ್ದಾದ್ರು ಇನ್ವೆಸ್ಟಿಗೇಷನ್ ಕಂಡಕ್ಟ್ ಆಗಿದೆಯಾ? ಸಿದ್ದರಾಮಯ್ಯನವರು ಇದರಲ್ಲಿ ಆರೋಪಿ, ಅವರ ಕೈವಾಡ ಇದೆ, ಅವ್ರನ್ನ ತನಿಖೆ ಮಾಡೋಕ್ಕೆ ನಮಗೆ ಕೊಡಿ ಅಂತ ಹೇಳಿ ಯಾವ್ದಾದ್ರು ಏಜೆನ್ಸಿ, ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಕೇಳಿದೆಯಾ? ರಾಜ್ಯಪಾಲರು ಪ್ರಾಥಮಿಕವಾಗಿ ತನಿಖೆಗೆ ಅವಕಾಶ ಮಾಡಿಕೊಟ್ಟಿರೋದೇ ತಪ್ಪು. ಇದು ಕಾನೂನು ಬಾಹಿರ, ಸಂವಿಧಾನಕ್ಕೆ ವಿರುದ್ಧವಾಗಿ, ದೇಶದ ನೆಲದ ಕಾನೂನಿಗೆ ವಿರುದ್ಧವಾಗಿ ರಾಜ್ಯಪಾಲರು ಕೇವಲ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ತಮ್ಮ ಸ್ಥಾನನ ಉಳಿಸ್ಕೋಬೇಕು ಅನ್ನೋ ಲಾಲಸೆಗೆ ಈ ಒಂದು ಏನು ಇನ್ವೆಸ್ಟಿಗೇಷನ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಯಾರು ಕುಮಾರಸ್ವಾಮಿ? 2 ಬಾರಿ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದರು. ಓಕೆ, ಈಗ ಅವರು ಒತ್ತಡ ಆಗ್ತಾ ಇದ್ದಾರೆ. ಯಾರು? ಈಗ ಮೊನ್ನೆ ಅದೇ ಇವರು ಲೋಕಾಯುಕ್ತರು ಮೊನ್ನೆ ಕೇಳಿದಾರಲ್ಲ, ನಮ್ಮ ಕಸ್ಟಡಿ ಕೊಡಿ, ಕುಮಾರಸ್ವಾಮಿ ಅವ್ರ ಮೇಲೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡಿ ಅಂತ. ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅವರ ಕುಮಾರಸ್ವಾಮಿ ಅವರೇನಾ? ಕುಮಾರಸ್ವಾಮಿ ಕೇಳಿದ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತಂದರೆ, ಕುಮಾರಸ್ವಾಮಿ ಕೇಳಿದ ಮಾತ್ರಕ್ಕೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡ್ಬೇಕು ಅಂದರೆ, ಕುಮಾರಸ್ವಾಮಿ ಮೇಲೆ ಇರ್ತಕ್ಕಂಥ ಕೇಸನ್ನು ಅದಕ್ಕೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಬೇಕಲ್ವಾ? ಕುಮಾರಸ್ವಾಮಿ ಪ್ರಾಥಮಿಕವಾಗಿ ಸಿದ್ದರಾಮಯ್ಯನವ್ರ ವಿರುದ್ಧ ಕ್ವಶನ್ ಮಾಡಬೇಕು ಅಂತಂದರೆ ಅವರು ಸ್ವತಃ ರಾಜೀನಾಮೆ ಕೊಟ್ಟು ಅವ್ರ ಮೇಲೆ SIT ಅವರು ಏನು ನಮ್ಮ ಸ್ಟೇಟ್ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ ಅವ್ರೇನು ಕೇಳಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡಿ ಅಂತ, ಅದರಿಂದ ಕಳಂಕ ಮುಕ್ತರಾಗಿ ಬಂದು ಸಿದ್ದರಾಮಯ್ಯನವ್ರನ್ನ ಪ್ರಶ್ನೆ ಮಾಡಲಿ. ಸಿದ್ದರಾಮಯ್ಯನವ್ರ ವಿರುದ್ಧ ಯಾವುದೇ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇಲ್ಲ. ಇವನ್ ದೋ ದೇರ್ ಈಸ್ ನೋ ಇನ್ವೆಸ್ಟಿಗೇಷನ್ ರಿಪೋರ್ಟ್, ರಾಜ್ಯಪಾಲರು ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಅದನ್ನ ಇಟ್ಕೊಂಡು ಬಂಡವಾದ ಮಾಡ್ತಿದ್ದಾರೆ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವ್ರನ್ನ ಕ್ವಶನ್ ಮಾಡಬೇಕು ಅಂತಂದರೆ ದಯಮಾಡಿ ಅವರು ಕೇಂದ್ರ ಕ್ಯಾಬಿನೆಟ್ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ. ಅವ್ರ ಮೇಲೆ ಏನು ನಮ್ಮ ಲೋಕಾಯುಕ್ತ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೇಳಿದೆ ಆ ಕೇಸನ್ನು ಅವರು ನಿರೂಪಣೆ ಮಾಡ್ಕೊಳ್ಳಿ, ನಂದೇನು ತಪ್ಪಿಲ್ಲ ಅಂತ. ಆನಂತರ ಬಂದು ಸಿದ್ದರಾಮಯ್ಯನವ್ರು ಕ್ವಶನ್ ಮಾಡ್ಕೊಳ್ಳಿ. ತಾನೇ ಕಳ್ಳ, ಪರ್ರನ ನಂಬೇಡ ಅಂತಂದ್ರೆ ಹೆಂಗೆ? ಇದು ಗಾಜಿನ ಮನೆಯಲ್ಲಿ ತಾನು ಕೂತ್ಕೊಂಡು ಕಂಡವ್ರ ಮನೆ ಮೇಲೆ ಕಲ್ಲು ಹೊಡೆದ್ರೆ ಫಸ್ಟು ಕುಮಾರಸ್ವಾಮಿ ಅವರು ಕೂತಿರ್ತಕ್ಕಂಥ ಗಾಜಿನ ಮನೆಯಲ್ವ ಹೊಡೆಯೋದು? ಫಸ್ಟ್ ಕುಮಾರಸ್ವಾಮಿ ಅವರು ಕಳಂಕ ಮುಕ್ತರಾಗಿ ಬರಲಿ. ಕುಮಾರಸ್ವಾಮಿ ಅವರು ನೀವು ಹೇಳಿದ್ರಿ ಸಮ್ಮಿಶ್ರ ಸರ್ಕಾರದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಅವನ ಯೋಗ್ಯತೆಗೆ ಅವನ ತೋಟದ ಮನೆಯಲ್ಲಿ ಸರ್ಕಾರಿ ಕರೆಂಟ್ ಕಳ್ತನ ಮಾಡ್ಕೊಂಡು ಜೀವನ ಮಾಡ್ತಿರ್ತಕ್ಕಂಥ ವ್ಯಕ್ತಿ, ಸರ್ಕಾರಿ ಕರೆಂಟನ್ನು ಕಳ್ತನ ಮಾಡ್ಕೊಂಡು ಬರ್ತಿರ್ತಕ್ಕಂಥ ವ್ಯಕ್ತಿ, ಅವನ ಮಾತಿಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾದಂಥ ಅವಶ್ಯಕತೆ ಏನಿದೆ? ಏನಾದರೂ ಅವಶ್ಯಕತೆ ಇದೆಯಾ? ಈಗ ಅವರ ಮಗ ಕೂಡ ಪಾದಯಾತ್ರೆ ಮಾಡಿದ್ದಾರೆ. ಯಾರೋ ಅವ್ರ ಮಗ? ನಿಖಿಲ್ ಕುಮಾರಸ್ವಾಮಿ. ಯಾರೋ ಪಬ್ಬಲ್ಲಿ ಹೋಗಿ ಗಲಾಟೆ ಮಾಡ್ಕೊಂಡಿದ್ನಲ್ಲ 19 ವರ್ಷದ ಹುಡುಗ, ಅವನ ಈ ಯಾವುದೋ ಚರ್ಚ್ ಸ್ಟ್ರೀಟಲ್ಲಿ ಕಂಠಪೂರ್ತಿ ಕುಡಿದ್ಬಿಟ್ಟು ಹೋಗಿ ಬೆಳಗಿನ ಜಾವ 3:15 ಯಾವುದೋ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಕೇಳಿ ಕೊಡಲಿಲ್ಲ ಅಂತೇಳಿ ಫೈರ್ ಓಪನ್ ಮಾಡಿದ್ನಲ್ಲ, ಅವನ ಬಿಯರ್ ಬಾಟ್ಲೆಲ್ಲ ಹೊಡೆದಾಕಿದ್ನಲ್ಲ, ಅವನು ಪಾದಯಾತ್ರೆ ಮಾಡಿ ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೇಳ್ತಾನೆ. ಅವನಿಗೆ ನೈತಿಕತೆ ಇದೆಯಾ? ಫಸ್ಟ್ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗೆಲ್ಲ ಕೇಳಿ ಅವನ್ನ. ಗ್ರಾಮ ಪಂಚಾಯತಿ ಚುನಾವಣೆಯನ್ನು ಗೆದ್ದು ಸಾಂವಿಧಾನಿಕವಾಗಿ ಜನರ ಆಶೀರ್ವಾದ ಪಡ್ಕೊಂಡು 40 ವರ್ಷ ಸುದೀರ್ಘ ರಾಜಕಾರಣ ಮಾಡ್ಕೊಂಡು ಉಪಮುಖ್ಯಮಂತ್ರಿಯಾಗಿ, ಮಂತ್ರಿಯಾಗಿ, MLA ಆಗಿ, ಮುಖ್ಯಮಂತ್ರಿಯಾಗಿ 2 ಬಾರಿ ಅಧಿಕಾರ ಮಾಡ್ತಿದ್ದಾರೆ ಸಿದ್ದರಾಮಯ್ಯನವರು. ಅವರನ್ನು ಪ್ರಶ್ನೆ ಮಾಡೋಕ್ಕೆ ಮುಂಚೆ ನಿನ್ನ ಯೋಗ್ಯತೆ ಏನು ಅಂತ ನೋಡ್ಕೊಳಪ್ಪ ಅಂತ ಹೇಳಿ ಅವನಿಗೆ. ಈಗ ಮೋದಿ ಮತ್ತು ಅಮಿತ್ ಶಾ ನಾಳೆ ಒಂದು ವೇಳೆ CBI ಅಥವಾ ED ತನಿಖೆ ಆಗಬೇಕು ಸಿದ್ದರಾಮಯ್ಯನವರ ವಿರುದ್ಧ ಅಂದರೆ ಏನಾಗ್ಬೋದು ಸರ್? ನಾನು ಹೇಳ್ತಿದ್ದೀನಲ್ಲ, ಮೋದಿ ಮತ್ತು ಅಮಿತ್ ಶಾ ಅಲ್ಲ, ಇವತ್ತು ರಾಜ್ಯಪಾಲರಿಗೆ ನಾನು ಎಚ್ಚರಿಕೆ ಕೊಡೋಕೆ ಬಯಸ್ತೀನಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀವೇನಾದ್ರು ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಆದೇಶವನ್ನು ನೀವು ವಾಪಸ್ ತಗೊಳ್ಳಿಲ್ಲ ಅಂದರೆ ಕರ್ನಾಟಕದಲ್ಲಿ ಆಗ್ತಕ್ಕಂಥ ಕ್ಷಿಪ್ರ ಕ್ರಾಂತಿಯ ಜವಾಬ್ದಾರಿಯನ್ನು ನೀವು ವಹಿಸಬೇಕಾಗುತ್ತೆ. ನಾನು ಓಪನಾಗಿ ಹೇಳ್ತಿದ್ದೀನಿ, ಕ್ರಾಂತಿಯ ಜವಾಬ್ದಾರಿಯನ್ನು ನೀವು ವಹಿಸಬೇಕಾಗುತ್ತೆ. ಕರ್ನಾಟಕದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರ ಅಭಿಮಾನಿಗಳು ಅಲ್ರಿ ಭ್ರಷ್ಟಾಚಾರದಲ್ಲೇ ಸ್ನಾನ ಮಾಡ್ತಿರ್ತಕ್ಕಂಥವ್ರನ್ನ ಪರ ವಹಿಸ್ಕೊಂಡು ಅವ್ರ ಪರವಾಗಿ ವಕಾಲತ್ ಮಾಡ್ಕೊಂಡು ಬೀದಿಗಿಳಿಯೋ ಜನ ಇದ್ದಾರೆ. ಸಿದ್ದರಾಮಯ್ಯನವ್ರು ನಿಷ್ಕಳಂಕರು, ಯಾವುದೇ ಅಪರಾಧಗಳನ್ನು ಮಾಡದೆ, ಯಾವುದೇ ಭ್ರಷ್ಟಾಚಾರದಲ್ಲಿ ಭಾಗವಹಿಸದೆ, ಯಾವುದೇ ಅಪರಾಧಿಕ ಹಿನ್ನೆಲೆಗಳು ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿಯ ಪರವಾಗಿ ನನ್ನಂಥವ್ರು ನಾನು ನಿಂತ್ಕೊಂತೀನಿ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ?
ನಾಚ್ಕೋಬೇಕಾದಕ್ಕೆ. ಸಿದ್ದರಾಮಯ್ಯನವರು ನಮ್ಗೆಲ್ಲರಿಗೂ ಆದರ್ಶಪ್ರಾಯರು. ಇದುವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ತಮ್ಮ ಹತ್ರಕ್ಕೂ ಬರದೇ ಇರೋ ಥರ ನೋಡ್ಕೊಂಡಿರೋರು. ಅವ್ರ ಪರವಾಗಿ ನಾವು ನಿಂತ್ಕೊಂತೀವಿ ಅಂತ ಹೇಳಕ್ಕೆ ನಾವು ಹಂಚ್ಕೋಬೇಕೆ. ಸಿದ್ದರಾಮಯ್ಯನವ್ರ ಪರವಾಗಿ ರಸ್ತೆಗಿಳಿತೀವಿ, ಅದೇನಾಗ್ತದೆ ಆಗಲಿ. ರಾಜ್ಯಪಾಲರು ಗುಜರಾತ್ ಅವರೇ ಆದರೂ ಅವ್ರು ಕರ್ನಾಟಕಕ್ಕೆ ರಾಜ್ಯಪಾಲರು. ಕರ್ನಾಟಕದಲ್ಲೇ ಓಡಾಡಬೇಕು, ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು. ಜನರು ಈಗ ಅಲ್ಟಿಮೇಟ್ ಜನನೇ ಅಲ್ವಾ ಸರ್. ಜನ ರೊಚ್ಚಿಗೆದ್ದು ಬೀದಿಗೆ ಬಂದರೆ ರಾಜ್ಯಪಾಲರಾದರು, ಇನ್ನೊಬ್ಬರಾದರು, ಮೋದಿ ಆದರೂ, ಅಮಿತ್ ಶಾ ಆದರು, ED ಆದರೂ, IT ಆದರೂ, CBI ಆದರೂ ಸಿದ್ದರಾಮಯ್ಯನವರನ್ನು ಟಚ್ ಮಾಡಲಿ. ಸಿದ್ದರಾಮಯ್ಯನವರನ್ನು ಟಚ್ ಮಾಡಿದ ನಂತರ ಕರ್ನಾಟಕದಲ್ಲಿ ಆಗ್ಬೋದಾದಂಥ ಏನನ್ಬೋದು, ನಾವು ಒಂದು ಕ್ರಾಂತಿ ಅನ್ಬೋದು. ಆ ಕ್ರಾಂತಿಯ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ಅವರು ವಹಿಸೋದಾದರೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಿ ನೋಡಲಿ. ಈಗ ಸಿದ್ದರಾಮಯ್ಯ ರಿಸೈನ್ ಮಾಡಿದ್ರೆ ಸರ್ಕಾರ ಬೀಳುತ್ತೆ ಅನ್ನೋ ಭಯ ಇದೆಯಾ ಅಂತ ಕಾಂಗ್ರೆಸ್? ಸರ್, ಸಿದ್ದರಾಮಯ್ಯನವ್ರು ರಿಸೈನ್ ಮಾಡೋ ಪ್ರಮೇಯನೇ ಬರಲ್ವಲ್ಲ. ಫಾರ್ ವಾಟ್? ಏನಕ್ಕೆ ರಿಸೈನ್ ಮಾಡಬೇಕು? ಅವ್ರ ಮೇಲೆ ಯಾವ ಅಪರಾಧ ಸಾಬೀತಾಗಿದೆ ಅಂತ ರಿಸೈನ್ ಮಾಡಬೇಕು? ನಮ್ಮ ಸಂವಿಧಾನದಲ್ಲಿ ಇರೋಂಗೆ ಯಾವುದಾದ್ರೂ ಕ್ರಿಮಿನಲ್ ಹಿನ್ನೆಲೆಗಳು ಇದ್ದರೆ, ಆ ಕೇಸ್ ಸಾಬೀತಾಗಿದ್ದರೆ, ಇವರು ಶಿಕ್ಷೆಗೆ ಒಳಪಟ್ಟಿದ್ರೆ ಮಾತ್ರ ರಿಸೈನ್ ಮಾಡಬೇಕಲ್ವಾ? ಯಾವ ಕಾರಣಕ್ಕೆ ಸಿದ್ದರಾಮಯ್ಯನವ್ರು ರಿಸೈನ್ ಮಾಡಬೇಕು? ಈಗ ಪ್ರಾಥಮಿಕವಾಗಿ ಈಗ TJ ಅಬ್ರಾಹಂ ಮತ್ತು ಅವನ್ಯಾರು ಸ್ನೇಹಮಯಿ ಕೃಷ್ಣ ಮತ್ತು ಅವನ್ಯಾರು ಕುಮಾರಸ್ವಾಮಿ ಚೇಲ ಪ್ರದೀಪ ಇವರೆಲ್ಲ ಹೋಗಿ ರಾಜ್ಯಪಾಲರ ಹತ್ರ ಪ್ರಾಸಿಕ್ಯೂಷನ್ಗೆ ಈಗ ಅನುಮತಿ ಬಂದಿದ್ದಾರಲ್ಲ, ಅವ್ರು ಕೋರ್ಟಿಗೆ ಹೋಗ್ಬೇಕಲ್ಲ. ಅಲ್ಲ ಅವ್ರು ಉತ್ತರ ಕೊಡಬೇಕಲ್ಲ ಕೋರ್ಟಿಗೆ. ಏನಕ್ಕೆ ನೀವು ತನಿಖೆ ಮಾಡಬೇಕು? ಸಿದ್ದರಾಮಯ್ಯನವರು ಇದರಲ್ಲಿ ಯಾವ ಥರ ಪಾಲುದಾರರಿದ್ದಾರೆ, ಭಾಗಿದಾರರಿದ್ದಾರೆ ಅಂತ ಹೇಳಿ ಅವ್ರು ಇನ್ನೂ ಕೋರ್ಟನ್ನು ಕನ್ವಿನ್ಸ್ ಮಾಡಬೇಕಲ್ಲ. ಅವ್ರು ಕೋರ್ಟನ್ನು ಕನ್ವಿನ್ಸ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅವ್ರ ಕೇಸ್ ನಿಲ್ಲೋದೇ ಇಲ್ವಲ್ಲ. ಸಿದ್ದರಾಮಯ್ಯನವ್ರಿಗೂ ಈಗ ಬೇರೆ ಅವಕಾಶಗಳಿದ್ದಾವೆ, ಕಾನೂನಾತ್ಮಕ ಅವಕಾಶಗಳಿದ್ದಾವೆ. ಸಾಂವಿಧಾನಿಕ ನೆಲೆಗಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ. ನಮ್ಮ ದೇಶದ ಕಾನೂನಿನ ಕೆಳಗೆ ಎಲ್ಲರೂ ಸಮಾನರು. ನನಗೊಂದು ಕಾನೂನು, ಬೇರೆಯವ್ರಿಗೊಂದು ಕಾನೂನು, ಕುಮಾರಸ್ವಾಮಿಗೊಂದು ಕಾನೂನು, ಯಡಿಯೂರಪ್ಪಂಗೊಂದು ಕಾನೂನು, ಸಿದ್ದರಾಮಯ್ಯನವ್ರಿಗೊಂದು ಕಾನೂನು ಅಂತ ಇರಲ್ವಲ್ಲ ಅಲ್ವಾ? ಕಾನೂನಿನ ಚೌಕಟ್ಟಿನಲ್ಲಿ ಸಿದ್ದರಾಮಯ್ಯನವರು ಅಪರಾಧಿ ಅಂತ ಪ್ರೂವ್ ಮಾಡೋಕ್ಕೆ ಇವ್ರಿಗೆ ಸಾಧ್ಯನೇ ಇಲ್ವಲ್ಲ. ಸಿದ್ದರಾಮಯ್ಯನವರು ಯಾವುದೇ ಪ್ರಭಾವ ಬೀರಿಲ್ಲ, ಇವರ ಅವಧಿನಲ್ಲಾಗಿಲ್ಲ, ಅಥವಾ ಅವ್ರೇನಾದರೂ ರಿಕ್ವೆಸ್ಟ್ ಲೆಟರ್ಗಳು ಕಳಿಸಿಲ್ಲ, ನನಗೆ ಕೊಡಿ ಅಂತ ಹೇಳಿ ಯಾವುದೇ ಅವ್ರ ಲೆಟ್ರೇಟನಲ್ಲಿ ಒಂದು ಲೆಟ್ರ್ ಬರೆದಿಲ್ಲ, ಅವ್ರ ಆಫೀಸಿಂದ ಒಂದು ಫೋನ್ ಮಾಡಿಲ್ಲ, ಯಾವುದ್ರಲ್ಲೂ ಅವ್ರು ಇನ್ವಾಲ್ವ್ ಆಗಿಲ್ಲ ಅಂತಂದರೆ ಅವ್ರು ರಾಜೀನಾಮೆ ಕೊಡಬೇಕಾದಂಥ ಅವಶ್ಯಕತೆ ಏನಿದೆ? ಏನಾದರೂ ಅವಶ್ಯಕತೆ ಇದೆಯಾ? ಈಗ ಬಿಜೆಪಿಯವರು ಹೇಳ್ತಾ ಇದ್ದಾರೆ ಮೂಢ ಹಗರಣದ ಬಗ್ಗೆ CBI ಅಥವಾ ED ಇನ್ವೆಸ್ಟಿಗೇಷನ್ ಆಗಬೇಕು ಅಂತ. ಆ ಥರ ಆದರೆ ಸಿದ್ದರಾಮಯ್ಯನವ್ರು ಲಾಕ್ ಆಗಲ್ಲ ಸರ್. ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ED ಅಥವಾ ಯಾವುದೋ CBI ಇನ್ವೆಸ್ಟಿಗೇಷನ್ ಆಗಬೇಕಾ? ಪ್ರಾಥಮಿಕವಾಗಿ ಹೇಳಬೇಕು ಅಂದರೆ BJPಯ ಒಬ್ಬೊಬ್ಬ ನಾಯಕನ ಮೇಲೂ IT, ED ಮತ್ತು CBI ದಾಳಿ ಆಗ್ಬೇಕು. ಫಸ್ಟು ಅವರು ಕಳಂಕ ರಹಿತರಾಗಿ ಆಚೆ ಬರಲಿ. ಯಾವ ಕಾರಣಕ್ಕೋಸ್ಕರ CBI ಕೊಡ್ತಾರೆ? ಇದರಲ್ಲಿ ಏನು ಆಗಿದೆ ಅಂತ CBI ಕೊಡ್ತಾರೆ. ಹೋಗ್ಲಿ, CBIಗೆ ಕೊಡ್ಬೋದಾದಂಥ ಅವಶ್ಯಕತೆ ಇರೋಂಥ ಕೇಸ ಇದು. ಸುಮ್ಮನೆ ಬಾಯಿದೆ, ಮೆದ್ಲಿದೆ ಅಂತ ಹೇಳಿ ಮೆದ್ಲಿಗೂ ಮತ್ತು ಬಾಯಿಗೆ ನರ ಕಟ್ಟಾಗ್ಬಿಟ್ಟು ಹೆಂಗೆ ಬೇಕಂಗೆ ಮಾತಾಡಬಾರ್ದು. ಇದು CBIಗೆ ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಇರ್ತಕ್ಕಂಥ ಕೇಸ. ಅದನ್ನು ನಾನು ಪ್ರಶ್ನೆ ಮಾಡ್ತಿದ್ದೀನಿ ಅವ್ರನ್ನ. ಈಗ ಈ BJP ನಾಯಕರು ಫೈಲ್ಗಳೇ ಹೋಗಿ ರಾಜ್ಯಪಾಲರ ಹತ್ರ ಬಿದ್ದಿದ್ದಾವಲ್ಲ. ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಇದೆ, ಮತ್ತು ನಮ್ಮ ಇವ್ರ ಬಗ್ಗೆ, ಯಾರ ಬಗ್ಗೆ, ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮೊಟ್ಟೆ ಕೇಸ್ ಇದೆ, ನಿರಾಣಿ ಅವ್ರ ಬಗ್ಗೆ ಇದೆ. ಸ್ವತಃ ನೀವು ಹೇಳಿದ್ರಲ್ಲ ಮಹಾನ್ ಭಾವ ಕುಮಾರಸ್ವಾಮಿ ಅವ್ರದ್ದೇ ಇದೆಯಲ್ಲ ಸರ್. ಯಡಿಯೂರಪ್ಪನ ಮೇಲೆ 82 ವರ್ಷದಲ್ಲಿ ನನ್ನ ಇಳಿ ವಯಸ್ಸಿನಲ್ಲಿ ಒಂದು ಪೋಕ್ಸೋ ಕೇಸ್ ಇದೆ. ಯಾವ್ದು ಹೇಳಿ? ಪೋಕ್ಸೋ. ಇದನ್ನು ಫಸ್ಟ್ ಅವರು ಪ್ರೂವ್ ಮಾಡ್ಕೋಬೇಕಲ್ಲ, ಇದನ್ನು ಕೊಡಬೇಕಲ್ಲ IT, ED, CBIಗೆ. ಕರ್ನಾಟಕವನ್ನೇ ದೋಚಿ ತಿಂದಿದ್ದಾರೆ. ಅವ್ರ ಮೇಲೆ ಆಗಬೇಕಲ್ಲ IT, ED, CBI ಕೇಸ್ಗಳು. ಇವತ್ತೇನು ತುರ್ತು ಪರಿಸ್ಥಿತಿ ಅಂತ ಹೇಳ್ಕೊಂಡು BJPಯವರು ಬೊಬ್ಬೆ ಹೊಡಿತಿದ್ರು, ಇದು ಅಘೋಷಿತ ತುರ್ತು ಪರಿಸ್ಥಿತಿ. ತಮ್ಮ ಅಧಿಕಾರವನ್ನು ಒಬ್ಬ ಜನಾನುರಾಗಿ ನಾಯಕನನ್ನು ತುಳಿಲಿಕ್ಕೆ, ಅವ್ರ ಮೇಲೆ ಭ್ರಷ್ಟಾಚಾರದ ಆರೋಪವನ್ನು ಕೇವಲ ಅವ್ರಿಗೆ ಕಪ್ಪು ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೆ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ದುರ್ಬಳಕೆ ಮಾಡ್ತಕ್ಕಂಥ ಪ್ರವೃತ್ತಿ ಇದೆಯಲ್ಲ BJPದು, ಇದು ಇವತ್ತು ಪ್ರಸಕ್ತ ಅಘೋಷಿತ ತುರ್ತು ಪರಿಸ್ಥಿತಿ ನಮ್ಮ ದೇಶದಲ್ಲಿರೋದು. ಇದ್ರ ವಿರುದ್ಧ ನಾವೆಲ್ಲ ಹೋರಾಟ ಮಾಡೇ ಮಾಡ್ತೀವಿ. ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ತೀವಿ. ಆಮೇಲೆ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಸಿದ್ದರಾಮಯ್ಯನವ್ರ ಪರವಾಗಿ ನಿಲ್ಲಕ್ಕೆ ನಮಗೇನು ನಾಚಿಕೆ ಇಲ್ಲ ಸ್ವಾಮಿ. ಯಾಕಂತಂದರೆ ಅವ್ರು ಶ್ವೇತ ಶುಭ್ರರು, ಶುದ್ಧಾಸ್ತ್ರು. ಅವ್ರ ಪರವಾಗಿ ನಿಂತು ನಾವಿದ್ದೀವಿ ನಿಮ್ಮ ಪರವಾಗಿ ಅಂತ ಹೇಳೋಕ್ಕೆ ನಾವು ಯಾವುದಕ್ಕೂ ಜಗ್ಗೋದು ಇಲ್ಲ, ಬೊಗ್ಗೋದು ಇಲ್ಲ, ಅವ್ರಿಗೆ ಯಾವುದಕ್ಕೂ ಹೆದರೋದು ಇಲ್ಲ.